ಮೊದಲನೆಯ ಪ್ರಶ್ನೆ, ಮನುಷ್ಯನ ಹೃದಯದಲ್ಲಿ ಎಷ್ಟು ಭಾಗಗಳಿವೆ? ಎ 4 ಭಾಗ, ಬಿ 2 ಭಾಗ, ಸಿ 3 ಭಾಗ, ಡಿ 1 ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 4 ಭಾಗ. ಎರಡನೆಯ ಪ್ರಶ್ನೆ, ಚೆಸ್ ಆಟವನ್ನು ಯಾವ ದೇಶದವರು ಕಂಡುಹಿಡಿದರು? ಎ ಇಂಡಿಯಾ, ಬಿ ಚೈನಾ, ಸಿ ಜಪಾನ್, ಡಿ ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಡಿಯಾ. ಮೂರನೆಯ ಪ್ರಶ್ನೆ, ಅಂತರಿಕ್ಷದಲ್ಲಿ ಆಡಿದ ಮೊದಲ ಆಟ ಯಾವುದು? ಎ ಚೆಸ್, ಬಿ ಕಬಡ್ಡಿ, ಸಿ ಹಾಕಿ, ಡಿ ವಾಲಿಬಾಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೆಸ್. ನಾಲ್ಕನೆಯ ಪ್ರಶ್ನೆ, ಗಾಳಿಯ ಮೂಲಕ ಯಾವ ರೋಗ ಬರುತ್ತದೆ? ಎ ಶೀತ ಮತ್ತು ಕ್ಷಯರೋಗ, ಬಿ ಜ್ವರ, ಸಿ ಕ್ಯಾನ್ಸರ್, ಡಿ ಟೈಫಾಯ್ಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶೀತ ಮತ್ತು ಕ್ಷಯರೋಗ. ಐದನೆಯ ಪ್ರಶ್ನೆ, ಮನುಷ್ಯನ ಹೃದಯದ ತೂಕ ಎಷ್ಟು ಗ್ರಾಂ? ಎ 310 ಗ್ರಾಂ, ಬಿ 450 ಗ್ರಾಂ, ಸಿ 239 ಗ್ರಾಂ, ಡಿ 290 ಗ್ರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 310 ಗ್ರಾಂ. ಆರನೆಯ ಪ್ರಶ್ನೆ, ಭಾರತದ ಪುರಾತನ ವಾದ್ಯ ಯಾವುದು? ಎ ವೀಣೆ, ಬಿ ಕೊಳಲು, ಸಿ ತಬಲ, ಡಿ ಸಿತಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೀಣೆ. ಏಳನೆಯ ಪ್ರಶ್ನೆ, ಅತ್ಯಂತ ವೇಗವಾಗಿ ಓಡುವಂತಹ ಪ್ರಾಣಿ ಯಾವುದು? ಎ ಜಿಂಕೆ, ಬಿ ಚಿರತೆ, ಸಿ ಹುಲಿ, ಡಿ ಕುದುರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಿರತೆ. ಎಂಟನೆಯ ಪ್ರಶ್ನೆ, ಯಾವುದನ್ನು ಬಳಸಿ ವಾತಾವರಣದ ಕಲುಷಿತವನ್ನು ಕಡಿಮೆ ಮಾಡಬಹುದು? ಎ ಪೆಟ್ರೋಲ್, ಬಿ ಡೀಸೆಲ್, ಸಿ CNG ಗ್ಯಾಸ್, ಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಒಂಬತ್ತನೆಯ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯಲು ಯಾವುದು ಉತ್ತಮವಾಗಿದೆ? ಎ ಬದನೆಕಾಯಿ, ಬಿ ಬೆಂಡೆಕಾಯಿ, ಸಿ ನುಗ್ಗೆಕಾಯಿ, ಡಿ ಸೌತೆಕಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬದನೆಕಾಯಿ. ಹತ್ತನೆಯ ಪ್ರಶ್ನೆ, ಅರಿಶಿಣದ ಮುಖ್ಯ ಗುಣ ಏನು? ಎ ಕರುಳು ಸ್ವಚ್ಛ ಮಾಡುತ್ತದೆ, ಬಿ ಆರೋಗ್ಯಕ್ಕೆ ಉತ್ತಮ, ಸಿ ರಕ್ತ ಶುದ್ಧವಾಗುತ್ತದೆ, ಡಿ ಮಧುಮೇಹ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. 11ನೆಯ ಪ್ರಶ್ನೆ, ಬಿಸಿ ನೀರಿನಿಂದ ಸ್ನಾನ ಮಾಡಿದರೆ ಯಾವ ಕಾಯಿಲೆ ಬರುವುದಿಲ್ಲ? ಎ ಹೃದಯ ಸಮಸ್ಯೆ, ಬಿ ಉತ್ತಮ ರಕ್ತ ಸಂಚಾರವಾಗುತ್ತದೆ, ಸಿ ಪಾರ್ಶ್ವವಾಯು ನಿವಾರಣೆ, ಡಿ BP ನಿಯಂತ್ರಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಬಿ ಮತ್ತು ಆಪ್ಷನ್ ಸಿ. ಹೌದು ಸ್ನೇಹಿತರೆ, ನೀವು ಹೆಚ್ಚು ದಿನ ಬದುಕಬೇಕಾದರೆ ಪ್ರತಿದಿನ ಬಿಸಿ ನೀರಿನಿಂದಲೇ ಸ್ನಾನ ಮಾಡಬೇಕಂತೆ. ನಮ್ಮ ಬದಲಾದ ಜೀವನ ಶೈಲಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಇನ್ನು ಮುಂದಾದರೂ ನಾವೇ ಸ್ವತಃ ಮಾಡಿಕೊಳ್ಳುವುದರಿಂದ ಸಾಕಷ್ಟು ಪ್ರಯೋಜನಗಳಿವೆ ಎಂದು ತಿಳಿದವರು ಹೇಳುತ್ತಾರೆ.
ಅದರಲ್ಲಿ ಪ್ರತಿದಿನ ಬಿಸಿ ನೀರಿನ ಸ್ನಾನ ಮಾಡುವ ಪದ್ಧತಿಯ ಅಭ್ಯಾಸ ಮಾಡಿಕೊಳ್ಳುವುದು ತುಂಬ ಒಳ್ಳೆಯದ್ದು. ಹಾಗೆ ದಿನನಿತ್ಯ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದರಿಂದ ಆಗುವ ಲಾಭಗಳು ಸಂಶೋಧಕರ ಪ್ರಕಾರ ಪ್ರತಿದಿನ 1 ಬಕೆಟ್ ಉಗುರು ಬೆಚ್ಚಗಿನ ಬಿಸಿ ನೀರಿನ ಸ್ನಾನ ಮಾಡುವ ಅಭ್ಯಾಸವನ್ನು ರೂಢಿ ಮಾಡಿಕೊಳ್ಳುವುದರಿಂದ ಹೃದಯದ ತೊಂದರೆ ಮತ್ತು ಪಾರ್ಶ್ವವಾಯುವಿನ ಸಮಸ್ಯೆ ಇಲ್ಲವಾಗುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿದಿನ ತಣ್ಣೀರು ಸ್ನಾನ ಮಾಡಿ ವಾರಕ್ಕೆ 1 ಅಥವಾ 2 ಬಾರಿ ಮಾತ್ರ ಬಿಸಿ ನೀರಿನ ಸ್ನಾನ ಮಾಡುವ ಅಭ್ಯಾಸ ಕೆಲವರಿಗಿರುತ್ತದೆ. ಆದರೆ ಅವರಿಗೆ ಹೋಲಿಸಿದರೆ ಪ್ರತಿದಿನ ಬಿಸಿ ನೀರಿನ ಸ್ನಾನ ಮಾಡುವ ಜನರಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬ ಕಡಿಮೆ ಎಂದು ಹೇಳಲಾಗುತ್ತದೆ. ರಕ್ತ ಸಂಚಾರವನ್ನು ಸುಗಮ ಮತ್ತು ಪ್ರತಿದಿನ ಬಿಸಿ ನೀರು ಸ್ನಾನ ಮಾಡುವ ಅಭ್ಯಾಸದಿಂದ ದೇಹದ ರಕ್ತದ ಒತ್ತಡ ಸಾಮಾನ್ಯ ಸ್ಥಿತಿಗೆ ಬಂದು ಹೃದಯದ ರಕ್ತನಾಳಗಳಲ್ಲಿ ರಕ್ತ ಸಂಚಾರವನ್ನು ಸುಗಮಗೊಳಿಸುತ್ತದೆ. ಇದರಿಂದ ಹೃದಯದ ಆರೋಗ್ಯಕ್ಕೆ ಸಾಕಷ್ಟು ಉತ್ತಮ ಪ್ರಯೋಜನಗಳಿವೆ ಮತ್ತು ಲಾಭಗಳಿವೆ ಎಂದು ಹೇಳುತ್ತಾರೆ. ದಿನನಿತ್ಯ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದರಿಂದ ಮೈಕೈ ನೋವು ದೂರವಾಗಿ ರಾತ್ರಿಯ ಸಮಯದಲ್ಲಿ ಕಣ್ಣುಗಳಿಗೆ ತಂಪಾದ ನಿದ್ದೆ ಹತ್ತುತ್ತದೆ. ಇದರಿಂದ ಹೃದಯದ ಆರೋಗ್ಯ ಉತ್ತಮಗೊಂಡು ಯಾವುದೇ ಬಗೆಯ ಹೃದಯ ಸ್ತಂಭನೆವಾಗಲಿ ಅಥವಾ ಪಾರ್ಶ್ವವಾಯು ಸಮಸ್ಯೆಯಾಗಲಿ ಎದುರಾಗುವುದಿಲ್ಲ. ಹಾಗಾಗಿ ಇನ್ನು ಮುಂದೆ ಸಾಧ್ಯವಾದಷ್ಟು ಪ್ರತಿದಿನ ಉಗುರು ಬೆಚ್ಚಗಿನ ನೀರಿನಲ್ಲಿ ತಲೆ ಸ್ನಾನ ಮಾಡದಿದ್ದರೂ ಮೈಕೈಗಳಿಗೆ ಸ್ನಾನ ಮಾಡುವುದರಿಂದ ಇಂತಹ ಮಾರಣಾಂತಿಕ ಆರೋಗ್ಯ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು ಎಂಬ ಸತ್ಯಾಂಶ ಈ ಲೇಖನದಿಂದ ತಿಳಿದು ಬಂದಿದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.